ಗೀತಾ ಮಹಾತ್ಮೆ. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ನಿನ್ನ ಅಭಿಪ್ರಾಯ ಜ್ಞಾನವೇ ಕರ್ಮಕ್ಕಿಂತಲೂ ಉತ್ತಮವಲ್ಲವೇ? ಹಾಗಾದರೆ ನನ್ನನ್ನು ಈ ಘೋರವಾದ ಯುದ್ಧ ಮಾಡಲು ಏಕೆ ಪ್ರೇರೇಪಿಸುತ್ತಿರುವೆ ಕೇಶವ ಎಂದು ಅರ್ಜುನನು ಪ್ರಶ್ನಿಸುತ್ತಾನೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಹಾಗೂ ಕರ್ಮ ಸನ್ಯಾಸ ಮಾರ್ಗಗಳ ಬಗ್ಗೆ ಅರ್ಜುನನಿಗೆ ತಿಳುವಳಿಕೆ ನೀಡಿದ ಕೃಷ್ಣನು ನಹಿ ಜ್ಞಾನೇನ ಸದೃಶಂ ಎಂದು ಉಪದೇಶಿಸಿದನು. ಆಗ ಅರ್ಜುನನಿಗೆ ತುಂಬ ಗೊಂದಲ ಉಂಟಾಯಿತು. ಜ್ಞಾನ ಮಾರ್ಗವು ಉತ್ತಮವೆಂದಾದರೆ ಅದನ್ನೇ ಅನುಸರಿಸಬಹುದಲ್ಲ. ಈ ಗುರು ಹಿರಿಯರನ್ನು, ಬಂಧು ಬಳಗದವರನ್ನು ಕೊಲ್ಲುವ ಈ ಯುದ್ಧದಂತಹ ಪಾಪ ಕಾರ್ಯ ಏಕೆ ಎಸಗಬೇಕು ಎಂಬ ಸಂಶಯ ಮೂಡಿತು. ಒಂದೆಡೆ ಯುದ್ಧ ಮಾಡು ಎಂದು ಒತ್ತಾಯಿಸುತ್ತಿರುವ ಸಖನ ರೂಪದ ಕೃಷ್ಣ, ಇನ್ನೊಂದೆಡೆ ಜ್ಞಾನ ಮಾರ್ಗವನ್ನು ಬೋಧಿಸುತ್ತಿರುವ ಗುರು ರೂಪದ ಭಗವಂತ, ಇನ್ನೊಂದೆಡೆ ಕರ್ಮ ಸನ್ಯಾಸವೇ ಶ್ರೇಷ್ಠ ಎಂದು ಸತ್ಯದ ಬೆಳಕನ್ನು ಚೆಲ್ಲುತ್ತಿರುವ ಮಾರ್ಗದರ್ಶಕ ಪೂಜ್ಯ ಪರಮಾತ್ಮ. ಈಗ ನಾನು ಯಾವ ಮಾತನ್ನು ಅನುಸರಿಸಬೇಕು ಎಂಬುದು ಅರ್ಜುನನ ತಳಮಳ. ಒಂದು ಕ್ಷಣ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ ಅರ್ಜುನನು ಎಲ್ಲ ಕಾರ್ಯಗಳಿಗೂ ಕಾರಣಕರ್ತನೊಬ್ಬನಿದ್ದಾನೆ ಎಂಬುದನ್ನು ಮರೆತ ಕಾರಣ ಈ ರೀತಿಯ ಗೊಂದಲಕ್ಕೆ ಒಳಗಾದನು. ಇಂದು ಮನುಷ್ಯ ಪ್ರಕೃತಿಯನ್ನು, ಅಂದರೆ ಎಲ್ಲವನ್ನೂ ಕೊಡುವ ದೇವರನ್ನು ಮರೆತು ಎಲ್ಲವೂ ನನ್ನಿಂದಲೇ ಎಂಬ ಅಹಂಕಾರದಿಂದ ಬದುಕುತ್ತಿದ್ದಾನೆ. ಯಾವಾಗ ಇಂತಹ ಅಹಂಕಾರವು ಮನಸ್ಸಿನಲ್ಲಿ ಮನೆ ಮಾಡುವುದೋ ಆಗ ಹಿರಿಯರು ತೋರಿದ ದಾರಿಯಲ್ಲಿ ಗೊಂದಲಗಳು ಏಳುವುದು ಸಹಜ. ಆದ್ದರಿಂದ ಯಾವುದೇ ಮಾಲೀಕತ್ವದ ಹಕ್ಕುಗಳಿಲ್ಲದೆ ಆಲಸ್ಯ ಮುಕ್ತರಾಗಿ ಕೃಷ್ಣನನ್ನು ಧ್ಯಾನಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಭಗವಂತನು ಕೊಟ್ಟಿರುವ ಈ ಸುಂದರವಾದ ಬದುಕನ್ನು ನಡೆಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.